ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಗೈಸ್. ಎಲ್ರಿಗೂ ಬೆಳಗಿನ ಶುಭೋದಯಗಳು. ಗೈಸ್, ಈಗ ಮನೆಯಿಂದ ಹೊರಟು ನಮ್ಮ ಮಾವ ಅವ್ರ ಆಫೀಸ್ಗೆ ನಾವು ಮನೇಲಿ ಬಿಟ್ಟು ಹೋಗ್ಬಿಟ್ಟಿದ್ದಾರಂತೆ. ಸೊ ಅವ್ರ ಮನೆ ಹತ್ರ ಹೋಗಿ ಕೀ ಎತ್ಕೊಂಡು ಅವ್ರ ಆಫೀಸ್ ಹತ್ರ ಕೊಟ್ಟು ಆಮೇಲೆ ಹೋಗ್ಬೇಕು. ಸೊ ಬನ್ನಿ, ಇಷ್ಟು ನಮ್ಮ ಗಾಡಿಯನ್ನು ಆನ್ ಮಾಡ್ಬೇಕು. ಗಾಡಿ ಸರ್ವಿಸ್ ಬಿಡಬೇಕು. ಟೈಮೇ ಸಿಗ್ತಾ ಇಲ್ಲ, ಫ್ರೀ ಮಾಡ್ಕೊಂಡು ಬಿಡಬೇಕು. ಅಂಡ್ ಇನ್ನೇನಪ್ಪ ಅಂದರೆ ಇವತ್ತು ಇನ್ನೂ ತಿಂಡಿ ತಿಂದಿಲ್ಲ ಗೈಸ್. ಉಪ್ಪಿಟ್ಟು ಮಾಡಿ ಬಾಕ್ಸ್ ತೊಗೊಂಡಿದ್ದೀನಿ, 2 ಬಾಕ್ಸು. ಕೀ ತೊಗೊಂಡು ಕೊಟ್ಬಿಟ್ಟು ಆಮೇಲೆ ತಿನ್ನೋಣ ಅನ್ಕೊಂಡು ಲೇಟ್ ಆಗುತ್ತೆ. ನನಗೂ ಯಾರೋ ಒಬ್ರು ಸಿಗ್ತೀನಿ ಅಂತ ಹೇಳಿದ್ದಾರೆ, ಅವರು 10:30ಗೆ. ಲೇಟ್ ಆಗ್ಬಿಡುತ್ತೆ ಫಸ್ಟು ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಬಿಸ್ನೆಸ್ದು ಸ್ವಲ್ಪ ಪ್ರೋಸೆಸ್ ನಡೀತಾ ಇದೆ. ಸೈಟು ಇದೆಲ್ಲ ಕ್ರಿಯೇಟ್ ಮಾಡಿಸ್ತಾ ಇದ್ದೀವಿ. ಸೊ ಅದಕ್ಕೊಬ್ರು ಸಿಗ್ತೀನಿ ಅಂತ ಹೇಳಿದ್ದಾರೆ ಇವತ್ತು. ಅವ್ರನ್ನ ಮೀಟ್ ಮಾಡಬೇಕು. ಯಾರು ಇನಿಷಿಯೇಟ್ ತೊಗೊಂಡು ಮಾಡೋ ಅಂಥದ್ದು ನಮಗೆ ಬಂದಿದೆ, ಏನು ಮಾಡೋಕ್ಕಲ್ಲ. ಅವ್ರು ನನ್ನ ಫ್ರೆಂಡ್ಸ್ ಎಲ್ಲ ಇನ್ನೂ ಬಿಟ್ಟಿಲ್ಲ, ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಇನ್ನೂ ಜಾಬು ಫುಲ್ ಸೆಟಪ್ ಆಗೋವರೆಗೂ ಜಾಬ್ಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ನಾನು ಅದಕ್ಕೆ ರಿಸ್ಟ್ರಿಕ್ಷನ್ ಮಾಡಿಲ್ಲ. ಏನೇ ಹೇಳಿ ಒಬ್ಬರೇ ತಗೊಂಡು ಮಾಡಬೇಕು ಅಂತ ಇದ್ವಿ, ರಿಸ್ಕ್. ಸೊ ಪರವಾಗಿಲ್ಲ, ಇನ್ನೇನು ಮಾಡೋದು. ಅಂತೆಲ್ಲ ಇಳ್ದಾದ್ಮೇಲೆ ನೀರಿಗೆ ಈಜು ಕಲ್ತ್ಬಿಟ್ಟೆ ಹೊರಗಡೆ ಬರಬೇಕು ಹೊರತು. ಓಹ್ ಗೈಸ್, ವಾಟ್ಸ್ ಹ್ಯಾಪನ್? ಐ ಥಿಂಕ್ ಫ್ಯೂಯಲ್ ಈಸ್ ಎಂಟಿ. ಖಾಲಿ, ಪೆಟ್ರೋಲ್ ಖಾಲಿ, ಗಾಡೀಲಿ ಪೆಟ್ರೋಲ್ ಖಾಲಿ. ಓಹೋ, ನೇರೊಳ್ಳಿ ಕ್ರಾಶ್ ಹೋಗುತ್ತೆ. ಬ್ಯಾಡ್ರಳ್ಳಿ ಗಂಟೆ ಹೋಗ್ಬೇಕು ಇವಾಗ. ಅಲ್ಲಿದೆ ಪೆಟ್ರೋಲ್ ಬಂಕು, ಏನ್ ಮಾಡುತ್ತೆ ಗೊತ್ತಿಲ್ವಲ್ಲಪ್ಪ. ಅಯ್ಯಯ್ಯೋ, ಆ ಕಡೆ ರೋಡ್ ಆದ್ರೂ ದಾಟ್ಬಿಡ್ಬೇಕು, ಇಲ್ಲ ಅಂದ್ರೆ ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ರೆ ಇಲ್ಲ ಪೊಲೀಸ್ನವ್ರು ಬೇರೆ ಇದಾರೆ. ಇಲ್ಲಿ ಮಧ್ಯದ ರೋಡಲ್ಲಿ ನಿಂತ್ಕೊಂಡ್ಬಿಟ್ರೆ ನನಗೆ ಪ್ರಾಬ್ಲಮ್ಮು, ಏನು ಮಾಡೋಕ್ಕಾಗಲ್ಲ. ಇಲ್ಲ ಗೈಸ್, ಇನ್ನೂ ಹೋಗ್ತಾ ಇದೆ. ಇಲ್ಲಿ ಸ್ವಲ್ಪ ದೂರ ಹೋಗ್ಬಿಟ್ರೆ ಸಾಕು, ಡೌನ್ ಇದೆ. ಅಂಜನಾನಗರವರೆಗೂ ಹೋದ್ರೆ ಗಾಡಿ ಹಂಗೆ ಪೆಟ್ರೋಲ್ ಬಂಕಿ ಸೀದಾ ಹೋಗ್ಬಿಡ್ತದೆ. ನನ್ನ ದೃಷ್ಟಿಗೆ ಸಿಗ್ನಲ್ ಕೂಡ ಓಪನ್ ಇದೆ. ಪೆಟ್ರೋಲ್ ನೋಡ್ಕೊಂಡೇ ಇಲ್ಲ. ಅಯ್ಯೋ, ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಹೋಗ್ಬೇಕು. ಹೇಳ್ತೀನಲ್ಲ, ಒಂದ್ಸಲ ನೀರಿಗೆ ಬಿದ್ದಾದ್ಮೇಲೆ ಈಜು ಕಲ್ಸ್ಕೊಂಡೆ ಹೊರಗಡೆ ಬರ್ಬೇಕು ಹೊರತು ನಂಗೆ ಈಜು ಬರ್ತಾ ಇಲ್ಲ ನಂಗೆ ಈಜು ಆಡಕ್ ಆಗಲ್ಲ ಅಂದ್ರೆ ಲೈಕ್ ಈಜು ಆಡಕ್ ಆಗಲ್ಲ. ಅದಕ್ಕೆ ಏನೇನು ಬರುತ್ತೋ ಎಲ್ಲನೂ ನಾನೇ ಇನಿಷಿಯೇಟ್ ತಗೊಂಡು ಮಾಡ್ತೀನಿ, ತೊಂದರೆ ಇಲ್ಲ. ಅಪ್ಸ್ ಆ್ಯಂಡ್ ಡೌನ್ಸ್ ವಿಲ್ ಕಮ್, ಏನು ಮಾಡೋಕ್ಕಾಗಲ್ಲ. ಫುಲ್ಲು ಫ್ರೆಶ್ ಆಗ್ಬಿಟ್ಟೈತೀರಿ.
ಅಯ್ಯಪ್ಪ ಸ್ವಾಮಿದು ಇಡುಮುಡಿ ಕಟ್ತಾ ಇದ್ದಾರೆ. ಇನ್ನೇನಪ್ಪ ಅಂದ್ರೆ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡ್ತೀರಿ, ಆಮೇಲೆ ಮಾತಾಡುವ. ಅಯ್ಯೋ 210 210. ಟ್ಯಾಪ್ ಇದೆ. ಆಯ್ತಾ, ಪೆಟ್ರೋಲ್ ಹಾಕ್ಸ್ಕೊಂಡಿದ್ದಾಯ್ತು. ಇವಾಗ ಹೋಗ್ಬೇಕು. ಎಲ್ಲೆಲ್ಲೂ ಪೊಲೀಸ್ ಚಿಕ್ಕಪಡೆ ಜಾಮು ಈ ಕಡೆ ಎಲ್ಲ. ಅದಕ್ಕೆ ಎಲ್ಲ ಕಡೆ ಪೊಲೀಸ್ ಅಲರ್ಟ್ ಆಗಿರ್ತಾರೆ. ಇರಿ ಬಾಸ್, ನಾವು ಹೋಯ್ತೀವಿ. ನಮ್ಮ ಅವ ಕೀ ಬಿಟ್ಬಿಟ್ಟು ಹೋಗೋರಲ್ಲ ಮನೆಯಲ್ಲಿ. ಇನ್ಕೇಸ್ ನಾನೇನು ಅವ್ರ ಆಫೀಸ್ಗೆ ಹೋದಾಗ ಏನಾದ್ರು ಬಿಟ್ಟು ಬಂದ್ಬಿಟ್ರೆ ಒಂದೊಂದ್ಸರಿ ಲಂಚ್ ಬ್ಯಾಗು ಬಿಟ್ಟು ಬಂದ್ಬಿಟ್ಟಿರ್ತೀನ, ಕೆಳಗಡೆ ಇಟ್ಟಿರ್ತೀನಿ, ಮಾತಾಡ್ತಾ ಯಾರು ಫೋನಲ್ಲಿ ಬಂದು ಹಂಗೆ ಬಂದ್ಬಿಟ್ಟಿರ್ತೀನ. ಸೊ ಅವಾಗ ಫೋನ್ ಮಾಡಿ ಬೈದಿರ್ತಾರೆ. ಲಂಚ್ ಬ್ಯಾಗಲ್ಲಿ ಒಂದೊಂದ್ಸಲ ಮನೆ ಕೀ ಹಾಕ್ಬಿಟ್ಟಿದ್ದೆ. ನನ್ನ ಫ್ರೆಂಡ್ಸ್ ಬರ್ತೀನಿ ಮುಂಚೆ ಲಂಚ್ ಬ್ಯಾಗಲ್ಲಿ ಒಂದ್ಸತಿ ಮನೆ ಕೀ ಹಾಕ್ತಿದ್ದೆ. ಸೊ ಮತ್ತೆ ಕೀ ಇಸ್ಕೊಂಡು ಹೋಗಿ ಆಫೀಸ್ ಓಪನ್ ಮಾಡಿ ತಗೊಬರ್ತಿದ್ದೆ. ಈ ಸಲ ಅವರೇ ಬಿಟ್ಟು ಬಂದವ್ರೆ, ಏನು ಮಾತಾಡ್ತಾ ಇಲ್ಲ. ನಾವು ಎಲ್ಲಿದ್ಯಾ ಅಂದ್ರು, ಆಫೀಸ್ ಮನೇಲಿದ್ದೀನಿ ಅಂದ್ರೆ ಇನ್ನು ಎಷ್ಟೊತ್ತಾಗೋದು ಹೊರಡೋದು, ಇನ್ನೊಂದು ಹಾಫ್ ಅನ್ ಅವರ್ ಅಂದ್ರೆ ಸರಿ ಹಂಗೆ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಕೆಳಗಡೆ ಕೀ ಐತಿ ಆಫೀಸ್ ತಗೊಂಬ ಅಂತವ್ರೆ. ಯಾಕೆ ಅಂದ್ರೆ ಬಿಟ್ಟು ಬಂದ್ಬಿಟ್ಟಿದೀವಿ ಅಂತವ್ರೆ. ನೋಡಿ, ನಾವೇನು ಮಾತಾಡಕ್ಕಾಗಲ್ಲ. ನಾವೇನ ಕೆಲಸ ಮಾಡಿದ್ರೆ ನಮ್ಮ ಮಾವ ಬೈದ್ ಇಕ್ಬಿಡುತ್ತೆ. ಏನಲ್ಲೋ ನೀನು ಈ ವಯಸ್ಸಾಗ್ಲೇ ಇಷ್ಟೊಂದು ಮರುವ ಹಿಂಗೆ ಅಂತ. ಮರುವು ಎಲ್ಲಾರ್ಗು ಬರುತ್ತಲ್ಲ ಗೈಸ್. ನಾವೇನ್ ಬೇಕು ಅಂತ ಕೇಳ್ಕೊಂಡ್ ತಗೊಂಡಿದೀವ? ಇಲ್ಲ ತಾನೆ, ಅದೇ ಬಂದಿರೋದು. ಗೈಸ್ ಜಸ್ಟ್ ಐ ಕೇಮ್ ಟು ಹೋಮ್ ಆ್ಯಂಡ್ ಸ್ವಲ್ಪ ಹೊತ್ತು ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿ ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ. ಹೆಂಗಪ್ಪ ಅಂದರೆ ನಮ್ಮ ಹುಡುಗರು ಚಿಕನ್ ತಿನ್ಬೇಕಂತೆ, ಅದಕ್ಕೆ ಚಿಕನ್ ತರಕ್ಕೆ ಹೋಗ್ತಾ ಇದ್ದೀವಿ. ಇರಿ ಗೈಸ್, ರೋಡಲ್ಲಿ ಮಾಡ್ತೀನಿ ಶೂಟು. ಬಟ್ ನನ್ನನ್ನು ಬಿಟ್ಬಿಟ್ಟು ಆಲ್ರೆಡಿ ಹೋಗ್ತಾವ್ರೆ ರೋಡಲ್ಲಿ. ಎಂಥ ಜನಗಳು ಇರ್ಬೇಕಲ್ಲ ಇವರು. ನಿಜವಾಗ್ಲೂ ಇವರೆಲ್ಲ ಫ್ರೆಂಡ್ಸಾ? ಯೋಚನೆ ಆಗ್ಬಿಟ್ಟೈತಿ. ನನಗೆ ಒಂದು ವೀಡಿಯೋ ಮಾಡ್ಕೋತೀನಿ ಬರ್ತೀನಿ ಇರೋ ಅಂದರೆ, ಏನೇನು ವೀಡಿಯೋ ಮಾಡೋಂಗಿದ್ರೆ ಬರೋಲ್ಲಪ್ಪ ನಾನು ಅಂದ್ಕೊಂಡು ಓಡ್ತಾವ್ರೆ ಗೈಸ್. ಇವಾಗ ಮಾಡ್ತೀನಿ ರೀ ಹಬ್ಬ ಇವ್ರಿಗೆ. ಯಾರೇ ನೀವು ಮರ್ಯಾದೆಲ್ಲ ತೆಗೆದು ಆರಾಜ ಆಗ್ಬಿಟ್ಟು ನೀನ್ ಏನ್ ಬಿಟ್ಟವನೆ ಅಂತ ಆಗ್ತಾನೆ. ಅರ್ಥ ಹಾಕಲ್ಲಿ ಹೋಗು. ಬರ್ರಿ ಇಲ್ಲಿ ಒಂದು ನಿಮಿಷ ಮಾತಾಡ್ಬೇಕು ನಿಮ್ದೆ. ಮಾನವ ಮರ್ಯಾದೆ ಎಲ್ಲ ಆಯ್ತಾ? ಇಲ್ಲಪ್ಪ, ನಾನು ಆರಾಜ್ ಹಾಕಿದ್ದೀನ. ಇದನ್ನ ಯಾರು ಹೆಣ್ಮಕ್ಳು ನೋಡಿದ್ರೆ ನಮ್ಗೆ ಏನಂತಾರೆ ಡೌಟ್ ಆಯ್ತಲ್ಲ. ಇವಾಗ ಚಿಕನ್ ತಗೊಂಬರಕ್ಕೆ ಚಿಕನ್ ಅಂಗಡಿಲಿ ಬಂದಿದ್ದೀವಿ. ಚಿಕನ್ ಮಾಡಕ್ ಹೋಗಿ ಇವಾಗ ಲಿವರ್ ತಗೊಂಡ್ಬಂದಿದ್ದೀವಿ. ಲಿವರ್ ಮತ್ತೆ ಗಿಜರ್ಟ್ ತಗೊಂಡ್ಬಂದಿದ್ದೀವಿ. ಚಿಕನ್ ತಿಂದು ಬೇಜಾರಾಗಿತ್ತು. ಅಂಡ್ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿದ್ದೆ, ಅದು ತಿಂದ್ರೆ ಒಳ್ಳೇದು, ಆಕ್ಸಿಜನ್ಗೆ ಏನೋ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ತಗೊಂಡ್ಬಂದಿದ್ದೀನಿ. ಇವಾಗ ಮಾಡಿದ್ದೀನಿ, ತಿನ್ಬೇಕು. ತೋರಿಸ್ತೀನಿ ಮಾಡಿದ್ದೀನಿ ಗೈಸ್. ಲಿವರ್ ಫ್ರೈ ಮಾಡಿದ್ದು ನಿಜವಾಗ್ಲೂ ನನಗೆ ಮಕ್ಕು ಹೊಡೆದಂಗೆ ಆಗ್ಬಿಡ್ತು. ತಿನ್ನಕ್ ಆಗ್ತಾ ಇಲ್ಲ ಅದು. ನಮ್ಮ ಹುಡುಗ ಚೆನ್ನಾಗಿ ಚಪ್ಪರ್ಸ್ಕೊಂಡು ತಿಂದ ಗೈಸ್. ಅವನನ್ನ ಮಗನೇ ಚಿಕನ್ ತಗೊಳ್ಳೋದು ಕಣೋ ಅಂದಿದ್ಗೆ ಲಿವರ್ ತಗೊಳ್ಳೋದು ಮಚ್ಚ ಅಂದ. ನನಗೂ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀನಿ ನಾನು ಅಂದ್ಬಿಟ್ಟು ತಂದು, ಬಟ್ ಮಾಡಿದೆ. ನಂಗೆ ಲಿಟ್ರಲಿ ಒಂಚೂರು ಇಷ್ಟ ಆಗಲಿಲ್ಲ. ಚಿಕನ್ ತಿನ್ನೋ ಇಂಟ್ರೆಸ್ಟೇ ಹೋಗ್ಬಿಡ್ತು. ಲಿವರ್ ಆ್ಯಂಡ್ ಗಿಜಾರ್ಡ್ ಎರಡು ತೊಗೊಂಬಂದಿದ್ದೀವಿ ನಾವು. ನಿಜವಾಗ್ಲೂ ಒಂಚೂರು ಇಷ್ಟ ಆಗಲಿಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ತಿಂದೆ, ಊಟ ಅಲ್ವಾ.
ಊಟದ ಮೇಲೆ ದೇವ್ರಂಕರ ತೋರಿಸಲ್ಲ ಗೈಸ್. ಆ ಭಟ್ರು ಸರಿ ಇರ್ಲಿ ಒಂದು ಗೈಸ್, ನಿಜವಾಗ್ಲು ಎಷ್ಟು ಚೆನ್ನಾಗಿ ಮಾಡ್ತೀನಿ ಅಂದ್ರೆ ವಿನಯ್ ಗೌಡ್ರು ಮಾಡಿದ್ರೆ ತಿನ್ಬಿಡ್ತಿದ್ದಲ್ಲ ಯಪ್ಪ. ಇದು ಕೇಳಿಸ್ಕೊಳಕ್ ಆಯ್ತಲ್ಲ ನನ್ಗೆ, ಕಿವಿಲಲ್ಲಿ ಹೋಗ್ಬಿಟ್ಟು ರಕ್ತ ಬರ್ತೈತೆ, ರಕ್ತ ಇಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೇ, ಒರ್ಸ್ಕೊತಾ ಇದೀನಿ ಬಿಡಿ. ಸೊ ಇವತ್ತಿನ ವಿಡಿಯೋ ಎಷ್ಟ ಆಗಿತ್ತು ಅಂಡ್ ಇಷ್ಟೊತ್ತವರೆಗೆ ಏನ್ ಮಾಡ್ತಿದ್ದೀನಿ, ಒಂದ್ 3-4 ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿದೆ ಇನ್ಸ್ಟಾಗ್ರಾಮ್ ಐಡಿ ಹೇಳಲ್ಲ ಗೈಸ್, ಅದು ನೀವೇ ರೆಕಗ್ನೈಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಅಂಡ್ ಇವತ್ತಿನ ವಿಡಿಯೋ ಎಷ್ಟಾಗಿತ್ತು. ಸೊ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಎಲ್ರಿಗೂ ತುಂಬ ಹೃದಯದಿಂದ ಧನ್ಯವಾದಗಳು. ಅಂಡ್ ನಾಳೆ ವಿಡಿಯೋದಲ್ಲಿ ಸಿಗೋಣ ಗೈಸ್. ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೇಂಜಸ್ ಆಗ್ಬಿಟ್ಟಿದ್ದೀನಿ ನಾನು, ಬಿಡಿ ನೋಡುವ. ಸೊ ಸಿಗೋಣ ಗೈಸ್ ನಾಳೆ.